10 ನಿಮಿಷ ಅದನ್ನ ಕೈ ಸರಿಯಾಗಿ ಹದ ಬರೋಕ್ಕೆ ಅದು ಬಾಣಲೆಯಿಂದ ಒಂದ್ ಸ್ವಲ್ಪ ಬಿಟ್ಕೊಂಡು ಬರುತ್ತೆ. ನಮ್ಗೆ ಇದು ಹಿಂಗೆ ಇರ್ಬೇಕು, ಅವಾಗನೇ ಅದ್ರಲ್ಲಿ ತೆರಳೋದು. ಚಿರೋಟಿ ತರ ಊದೋದು, ತುಪ್ಪದ ಕೋಟಿಂಗು ಆ ಹಿಟ್ ಮೇಲೆ ಬಂದಿರ್ಬೇಕು. ಇವಾಗೆಲ್ಲ ರೆಡಿ ಆಗಿದೆ, ಕಂದು ಬಣ್ಣಕ್ಕೆ ಚೆನ್ನಾಗಿ ಬಂದಿದೆ, ಎಣ್ಣೆಯಿಂದ ತೆಗಿಬೇಕು. ಈ ಬಣ್ಣ ಬಂದ್ರೆ ಸಾಕಲ್ಲ? ಈ ಬಣ್ಣ ಬಂದ್ರೆ ಸಾಕು. ಮೌತ್ ವಾಟರಿಂಗ್ ಮೂಮೆಂಟೇ ಇದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಒಎಫ್ನ ಸನ್ಗೋಲ್ಡ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕ ಬಂಧುಗಳೇ, ಶ್ರೀರಾಮ್ಪುರದ ಅಂಡರ್ ಪಾಸ್ ಹತ್ರ ವೀರಾಂಜನೇಯ ಸ್ವಾಮಿ ಟೆಂಪಲ್ ಎದುರುಗಡೆ ಇದ್ದೀನಿ ನಾನು. ಅದ್ರ ಹಿಂದ್ಗಡೆ ಏನಿದೆ ಅಂತ ನಿಮ್ಗೆ ಗೊತ್ತು. ಅಹಲ್ಯಾಬಾಯಿ ಅಮ್ಮವರ ಕಿಚನ್ನ ನೀವು ಕೇಳಿದ್ರಿ ಅಂತ ಇವತ್ತು ಕರೆದಿದ್ದಾರೆ. ಅವರು ನೋಡಿದ್ದಾರೆ ನಿಮ್ಮ ಕಾಮೆಂಟ್ಸ್ನ. ಸಜ್ಜಪ್ಪ ಮಾಡಿ ತೋರಿಸಿ ಅಂತ ಹಲವಾರು ಕಾಮೆಂಟ್ಸ್ ಬಂತು. ಸಜ್ಜಪ್ಪಗೋಸ್ಕರ ಬಂದ್ಬಿಟ್ಟಿವಿ. ಟೈಮ್ ವೇಸ್ಟ್ ಮಾಡೋದೇ ಬೇಡ, ತಡ ಮಾಡೋದೇ ಬೇಡ, ಬನ್ನಿ ಹೋಗೋಣ. ಅಮ್ಮ ನಮಸ್ಕಾರ. ನಮಸ್ಕಾರಪ್ಪ, ಬಹಳ ಸಂತೋಷ ಆಯ್ತು. ನಮಗೂ ನಿಮ್ಮ ವೀಕ್ಷಕರೇ ನಮಗೆ ಇಲ್ಲಿ ಕಳಿಸಿರೋದು, ಅವರೆಲ್ಲ ಕೇಳ್ಕೊಂಡಿದ್ದಕ್ಕೆ ನಾವು ಬಂದ್ಬಿಟ್ವಿ. ಮತ್ತೆ ಬಹಳ ಖುಷಿ ಆಯ್ತು. ನಾವು ಹೋದ ಎಪಿಸೋಡಲ್ಲಿ ಅಲ್ಲಿ ಸಜ್ಜಪ್ಪ ಮಾಡ್ತಾ ಇದ್ರು, ಅದನ್ನ ತೋರಿಸ್ಬಿಟ್ವಿ. ನೀವು ಹೇಳಿದ್ರೆ ಸಜ್ಜಪ್ಪ ರೆಡಿ ಆಗ್ತಾ ಇದ್ರಿ ಅಂತ. ಈಗ ಅವ್ರು ಕೇಳ್ಕೊಂಡಿದ್ದಾರೆ ಸಜ್ಜಪ್ಪ ಮಾಡೋದು ಹಿಂಗೆ ಅಂತ ತೋರಿಸ್ಬೇಕು. ಇದು ಮಕ್ಕಳಿಗೂ ಬಹಳ ಇಷ್ಟ ಆಗತ್ತೆ, ಹಬ್ಬಗಳಿಗೂ ಇಡಬಹುದು, ಮತ್ತೆ ಒಳ್ಳೆ ಇದು ಕಾರ್ಯಕ್ಕೂ ಎಲ್ಲದಕ್ಕೂ ಬರುತ್ತೆ ಅಂತ ಒಂದು ಸಿಹಿ ತಿಂಡಿನ ತೋರಿಸ್ಬೇಕು ಅಂತ ಸಜ್ಜಪ್ಪ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಎಲ್ಲ ಇಂಗ್ರೀಡಿಯೆಂಟು ಅದು ಎಲ್ಲ ತೋರಿಸ್ತೀನಿ, ಬನ್ನಿ. ಎಲ್ಲರ ಪ್ರೀತಿಯ ಸಜ್ಜಪ್ಪ. ಇವಾಗ ಚಿರೋಟಿ ರವೆ 2 ಪಾವ್ ಇಟ್ಕೋಬೇಕು. ಅದಕ್ಕೆ ಸ್ವಲ್ಪ ಒಳ್ಳೆ ಊಟದ ತುಪ್ಪ ಹಾಕೋಬೇಕು. ಎಷ್ಟು ಹಾಕೊಳ್ಳೋ ತುಪ್ಪ? ತುಪ್ಪ ಒಂದು 50 ಗ್ರಾಮ್ನಷ್ಟು ಹಾಕೋಬೇಕು. 1 ಪಾವ್ ಅಂದ್ರೆ 250 ಗ್ರಾಮು, ತುಪ್ಪ 50 ಗ್ರಾಮು. 2 ಪಾವ್ ಚಿರೋಟಿ ರವೆ ಇಟ್ಕೊಂಡಿರೋದು, ಅದಕ್ಕೆ 50 ಗ್ರಾಮ್ ತುಪ್ಪ, ಅಂದ್ರೆ 500 ಗ್ರಾಮು ಇದೆ ಚಿರೋಟಿ ರವೆ. ಆಮೇಲೆ ಬೆಲ್ಲ, 1 ಉಂಡೆ ಬೆಲ್ಲ ಸಾಕು. 2 ತೆಂಗಿನಕಾಯಿ ತುರಿ, 2 ತೆಂಗಿನಕಾಯಿ ತುರಿ ನುಣ್ಣಗೆ ರುಬ್ಕೋಬೇಕು. ಇವಾಗ ರುಬ್ಕೊಂಡಾದ್ಮೇಲೆ ಈ ಬಾದಾಮಿ ಗೋಡಂಬಿನೂ ಪೌಡರ್ ಮಾಡಿ ಆ ರುಬ್ಬಿದ್ರೊಳಗೆ ಹಾಕಬೇಕು. ಏಲಕ್ಕಿ ಎಲ್ಲ ಸೇರಿ ರುಬ್ಬಿ ಅದ್ರೊಳಗೆ ಹಾಕಬೇಕು. ಆಮೇಲೆ ಈ ಬೆಲ್ಲ ಕುಟ್ಟಿ ಪಾಕ ತೆಗಿಬೇಕು. ಫಸ್ಟು ಕಾಯಿ ರುಬ್ಬಿ ಆಮೇಲೆ ಬಾದಾಮಿ ಗೋಡಂಬಿ ಏಲಕ್ಕಿ ಹಾಕಿ ಬೆಲ್ಲದ ಪಾಕೊಳಗೆ ಹಾಕಿ ಹೂರ್ಣ ರೆಡಿ ಮಾಡ್ಕೊಳ್ಳೋಣ. ಸೊ ಇದೆಲ್ಲ ಎಷ್ಟಿದೆ ಅಮ್ಮ? ಇದು ಗೋಡಂಬಿ ಒಂದು 100 ಗ್ರಾಮ್ ಇದೆ, ಆಮೇಲೆ ಬಾದಾಮಿ ಒಂದು 50 ಗ್ರಾಮ್ ಇದೆ, ಏಲಕ್ಕಿ ಒಂದು 8 ರಿಂದ 10 ಕಾಯಿಗಳಿದೆ. ಓಕೆ. ಯಾವಾಗಲೂ ತೊಗೊಳೋಂಗೆ ಎಂದಿನಂತೆ ನಾನು ಸನ್ ಗೋಲ್ಡ್ ಎಣ್ಣೆ ಇಟ್ಕೊಂಡಿದ್ದೀನಿ. ಇದು ಬಹಳ ಒಳ್ಳೆ ಎಣ್ಣೆ, ಎಲ್ಲ ಸ್ವೀಟ್ಗೆ ಖಾರಕ್ಕೆ ಎರಡಕ್ಕೂ ಬರುತ್ತೆ. ಇವಾಗ ಮೊದಲನೇದಾಗಿ ಬೆಲ್ಲ ಪಾಕಕ್ಕೆ ಇಟ್ಕೊತೀವಿ. ಇದನ್ನೆಲ್ಲ ರುಬ್ಕೊಳಕ್ಕೆ ರೆಡಿ ಮಾಡ್ಕೊತೀವಿ. ರುಬ್ಬೋದು. ಇದು ಪೌಡ್ರ್ ಮಾಡೋದು. ಫಸ್ಟ್ ನುಣ್ಣಗೆ ಪುಡಿ ಮಾಡಿ ಅದರ ಜೊತೆ ತೆಂಗಿನಕಾಯಿ ರುಬ್ಕೊಳ್ಳೋದು. ಎಲ್ಲ ಪುಡಿ ಮಾಡಿ ಆ ಬಾಣಲೆ ಒಳಗೆ ಹಾಕೋತೈತೆ ಕರೆಕ್ಟಾಗಿ. ತುಂಬ ನುಣ್ಣಗಾಗೋದು ಬೇಡ, ಅವ್ರು ತೌಡಾಗಿದ್ರು ನಡೆಯುತ್ತೆ. ಹಾಕೋ ಸರಿಯಾಗಿದೆ. ಇವಾಗ ಸರಿಯಾಗಿದೆ. ಬೆಲ್ಲನ ಒಲೆ ಮೇಲೆ ಇಡ್ತಾ ಇದ್ದೀವಿ. ನೀರು ಒಂದು ಅರ್ಧ ಗ್ಲಾಸ್ನಕ್ಕಿಂತ ಕಮ್ಮಿ ಹಾಕಿ, ಅಷ್ಟೇ. ಕಾಯಿ ಇವಾಗ ನುಣ್ಣಗೆ ರುಬ್ಕೋಬೇಕು. ಇವಾಗ ಕಾಯಿ ನುಣ್ಣಗೆ ರುಬ್ಬಿ ರೆಡಿಯಾಗಿದೆ. ಬೆಲ್ಲದ ಪಾಕ ಒಂದು ಚೂರು ಬಂದ ಮೇಲೆ ಈ ಕಾಯಿನ ಅದ್ರೊಳಗೆ ಹಾಕೋದು. ಕೊಬ್ಬರಿ ರುಬ್ಬಿ ರೆಡಿಯಾಗಿದೆ. ಇನ್ನೇನು ಬೆಲ್ಲದ ಪಾಕ ಬರ್ತಾ ಇದೆ, ಅದ್ರೊಳಗೆ ಅದು ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಹುರಿದ್ರೆ ಒಳ್ಳೆ ಹೂರ್ಣ ರೆಡಿ ಆಗುತ್ತೆ. ಇವಾಗ ಬೆಲ್ಲ ಪಾಕಕ್ಕೆ ಬಂದಿದೆ. ಇವಾಗ ಕೊಬ್ಬರಿ ಹಾಕಿ. ಚೆನ್ನಾಗಿ ಪಾಕ ಬಂದಿದೆ. ಇವಾಗ ಕೊಬ್ಬರಿ ಹಾಕೋ. ಕೊಬ್ಬರಿ ಸ್ವಲ್ಪ ಹೂರ್ಣ ಬಂದ ಮೇಲೆ ಬಾದಾಮಿ ಗೋಡಂಬಿ ಪೌಡ್ರ್ ಹಾಕ್ಬೇಕು. ಬಾದಾಮಿ ಗೋಡಂಬಿ ಪೌಡ್ರನ್ನ ಹಾಕ್ಬೇಕು. ಏಲಕ್ಕಿ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿರೋದನ್ನ ಅಲ್ಲಿ ಹಾಕ್ಬೇಕು. ಇನ್ನೊಂದು ನಿಮಿಷ ಆಗಲಿ. ಹೂರ್ಣ ಆಗ್ತಾ ಇದೆ. 10 ನಿಮಿಷ ಅದನ್ನು ಕೈ ಸರಿಯಾಗಿ ಹದ ಬರೋಕ್ಕೆ
ಅದು ಬಾಣಲೆಯಿಂದ ಒಂದು ಸ್ವಲ್ಪ ಬಿಟ್ಕೊಂಡು ಬರುತ್ತೆ. ಆಯ್ತಾಯ್ತು. ಆವಾಗ ನೀವು ಗೋಡಂಬಿ ಬಾದಾಮಿ ಪುಡಿ ಹಾಕಬೇಕು. ಇವಾಗ ಹೂರ್ಣ ರೆಡಿ ಆಗ್ತಾ ಇದೆ. ಇವಾಗ ಬಾದಾಮಿ ಗೋಡಂಬಿ ಪುಡಿ ಹಾಕಬೇಕು. ಈಗ ಬಾದಾಮಿ ಗೋಡಂಬಿ ಪುಡಿ ಹಾಕಬೇಕು. ಹೂರ್ಣ ರೆಡಿ ಆಯ್ತು. ಇನ್ನೇನು ಕೆಳಗೆ ಇಳಿಸಿಟ್ಕೊಳ್ಬೇಕು. ಓಕೆ ಓಕೆ. ಭಾರತಿ ಅವರು ಕೆಳಗಡೆ ಇಳಿಸ್ತಾರೆ. ಹೂರ್ಣನ ಬೇರೆ ಪಾತ್ರೆಗೆ ತೆಕ್ಕೊಂಡ್ರೆ ಬಾಣಲೆಯಿಂದ ಹದವಾಗಿ ಆರಿ ಸರಿ ಬರುತ್ತದು. ನೀರು ಹಾಕಿ ಕಣಕ ಕಲ್ಸ್ಕೊತಾ ಇದ್ದೀವಿ. ಈಗ ಮೊದಲನೇದಾಗಿ 2 ಪಾವ್ ರವೆ ತುಪ್ಪ ಹಾಕಿಟ್ಕೊಂಡಿರೋದನ್ನ ಹದವಾಗಿ ಕಲ್ಸ್ಕೊತಾ ಇದ್ದೀವಿ. ಇದು ಕಣಕಕ್ಕೆ ತುಪ್ಪನ್ನೆಲ್ಲ ಚೆನ್ನಾಗಿ ರವೆ ಒಳಗೆ ಒಂದೇ ಸಮನಾಗಿ ಕಲ್ಸಿಟ್ಕೋಬೇಕು. ಎಲ್ಲಾನು ಇವಾಗ ಸರಿಯಾಗಿ ನೋಡಿ ಮಾಡೋದು ಇದು ಮಾಡ್ಕೊಳ್ಳಿ. ನಾವೆಲ್ಲ ಮೆಥಡನ್ನು ನಿಮಗೆ ತೋರ್ಸಕ್ಕೆ ರೆಡಿ ಆಗಿದ್ದೀವಿ. ಇವಾಗ ಕಣಕ ಕಲ್ಸಕ್ಕೆ ನೀರು ಹಾಕೋತಾ ಇದ್ದೀವಿ. ಮೊದಲೇ ಮೆತ್ತಗೆ ಮಾಡಿ ಕಲ್ಸ್ಕೊಂಡ್ಬಿಟ್ಟಿದ್ರೆ ನಾವು ಹೂರ್ಣ ಉಂಡೆ ಕಟ್ಟೋಷ್ಟಕ್ಕೆ ಈ ಕಣಕ ನೆನೆಯತ್ತೆ. ಬರೀ ಚಿರೋಟಿ ರವೆ ಮತ್ತು ತುಪ್ಪ ಅಷ್ಟೇ, ಇನ್ನೇನು ಇಲ್ಲ. ಇನ್ಯಾವ ಹಿಟ್ಟು ಹಾಕೊಳ್ಳೋಂಗಿಲ್ಲ. ಅರ್ಧ ಕೆಜಿ ಇದೆ ಚಿರೋಟಿ ರವೆ ಅಷ್ಟೇ. ಒಬ್ಬಟ್ಟು ಹಿಟ್ಟಿ ಥರ ಮೆತ್ತಗೆ ಕಲಸಿ ಇಟ್ಟಿರ್ಬೇಕು. ಇಷ್ಟ ಆಯ್ತು. ಕಣಕ ರೆಡಿ ಆಯ್ತು. ಇವಾಗ ಹೂರ್ಣ ಉಂಡೆ ಕಟ್ಕೊಳಕ್ ಹೋಗ್ತಾ ಇದೀವಿ. ಬಾಣಲೆಗೆ ಎಣ್ಣೆ ಕಾಯಕ್ ಹಾಕಬೇಕು. ಹೂರ್ಣ ಉಂಡೆ ಕಟ್ಟಿ ಇಟ್ಕೋಬೇಕು. ಈ ಕಡೆ ಸಜ್ಜಪ್ಪಾಗೆ ಕಲಸಿ ಕಣಕ ಇಟ್ಕೊಂಡಿದೀವಿ. ಉಂಡೆ ಒಂದೇ ಸೈಜ್ದು. ಶಾಂತಲಕ್ಷ್ಮಿ ಅವರೇ, ನಮ್ಮ ಎಪಿಸೋಡ್ನೆಲ್ಲ ನೋಡಿ ಎಲ್ಲ ಮನೇಲಿ ಇದು ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಎಲ್ಲ ಎಪಿಸೋಡ್ನ ನೋಡಿ ಮತ್ತೆ ಮತ್ತೆ ನಮ್ಗೆ ಹಿಂಗೆ ಕಾಮೆಂಟ್ ಹಾಕಿ. ಶಾಂತಲಕ್ಷ್ಮಿ ಅವರು ಕಾಮೆಂಟು ಹಾಕಿದ್ದಾರೆ. ಇದೇ ರೀತಿ ನಾವು ಪ್ರತಿ ಎಪಿಸೋಡಲ್ಲಿ ಕೆಲವು ಕಾಮೆಂಟ್ಸ್ ತೋರಿಸ್ತಾ ಇತ್ತು ವೀಕ್ಷಕರೇ. ಎಲ್ಲ ಉಂಡೆ ಕಟ್ ರೆಡಿ ಮಾಡ್ಕೊತಾ ಇದ್ದೀವಿ. ಇವಾಗ ಕಣ್ಕಂಡು ತಗೋತೀವಿ. ಇವಾಗ ಸ್ವಲ್ಪ ತುಪ್ಪ ಹಾಕೊಂಡು ಹದ ಸರಿ ಮಾಡ್ಕೋಬೇಕು. ನಮಗೆ ಇದು ಹಿಂಗೆ ಇರಬೇಕು, ಅವಾಗನೇ ಅದ್ರಲ್ಲಿ ತೆರಳೋದು. ಚಿರೋಟಿ ಥರ ಊದೋದು ತುಪ್ಪದ ಕೋಟಿಂಗು ಆ ಹಿಟ್ಟು ಮೇಲೆ ಬಂದಿರಬೇಕು. ಈ ಥರ ಅಗಲ ಮಾಡಿ ಅಂಗ ಎಷ್ಟು ಅಗಲ ಮಾಡಿಕೊಂಡು ಈ ಹೂರ್ಣನ ಇದ್ರ ಮಧ್ಯೆ ಇಟ್ಟು ಇನ್ನು ತೆಳ್ಳನೆ ಪದರವಾಗಿ ತೆಕ್ಕೊಂಡು ಎಲ್ಲ ಕಡೆಯಿಂದ ಇದನ್ನ ಮುಚ್ಚಿ ಮೈದಾ ಹಾಕಿದ್ರೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನಿಕ್ಕಿತ ಎಳ್ದು ಬರೋಂಗೆ ಆಗೋಗ್ಬಿಡುತ್ತೆ. ಇದು ಯಾವಾಗಲೂ ಕರ್ಮ್ ಅಂತಿರುತ್ತೆ. ಈ ರೀತಿ ಪ್ರತಿಯೊಂದನ್ನು ಮಾಡ್ಕೊಂಡು ಹೂರ್ಣ ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಎಣ್ಣೆ ಕಾಯ್ದಷ್ಟೊತ್ತಿಗೆ ತಟ್ಟಿ ಎಣ್ಣೆ ಒಳಗೆ ಬಿಡಬೇಕು. ಕಣಕ ತಗೋಬೇಕಾದ್ರೆ ತುಂಬ ಜಾಸ್ತಿ ತಗೋಬಾರ್ದು, ದಪ್ಪ ಬಂದ್ಬಿಡುತ್ತೆ. ಬರೀ ಚಿರೋಟಿ ರವೆ ಆಗಿರೋದ್ರಿಂದ ನಾವು ಹೆಂಗೆ ಹೇಳಿದ್ರು ಹಿಂದೆ ಮುಂದೆ ಸರಿಯಾಗಿ ಬರುತ್ತೆ. ಮೈದಾ ಹಾಕೊಂಡ್ಬಿಟ್ರೆ ಹಂಗೆ ಬರಲ್ಲ ಅದು. ಇವಾಗ ತಟ್ಟಿ ಅದನ್ನು ಎಣ್ಣೆ ಬಾಣಲೆ ಒಳಗೆ ಬಿಡಬೇಕು. ಭಾರತಿ ತಟ್ಟಿಕೋತಾರೆ. ಈ ರೀತಿ ತಟ್ಟಬೇಕು. ಈ ರೀತಿ ತಟ್ಕೋಬೇಕು. ಇವಾಗ ತಟ್ಟಿ ರೆಡಿಯಾಗಿದೆ. ಎಣ್ಣೆ ಬಾಣಲೆ ಒಳಗೆ ಬಿಡಬೇಕು.
4-5 ಬಿಡ್ಬೋದು. ನಮ್ಮ ಎಣ್ಣೆಗೆ ತಕ್ಕಂಗೆ ನೋಡಿಕೊಂಡು ಬಿಡಬೇಕು. ಓಹೋ, ಚೆನ್ನಾಗಿ ಗೊತ್ತಾಯಿದೆ. ಇನ್ನೊಂದು ಸ್ವಲ್ಪ ಕೆಂಪಗಾಗಬೇಕು. ಚೆನ್ನಾಗಿ ಬ್ರೌನ್ಗಾದರೆ ಅದು ಅವಾಗ ಚೆನ್ನಾಗಿರುತ್ತೆ, ರುಚಿಯಾಗಿ. ಓಕೆ ಓಕೆ. ಇವಾಗೆಲ್ಲ ರೆಡಿಯಾಗಿದೆ, ಕಂದು ಬಣ್ಣಕ್ಕೆ ಚೆನ್ನಾಗಿ ಬಂದಿದೆ, ಎಣ್ಣೆಯಿಂದ ತೆಗಿಬೇಕು. ವಾವ್, ಸೂಪರ್ ಸಜ್ಜಪ್ಪ. ಈ ಬಣ್ಣ ಬಂದರೆ ಸಾಕಲ್ಲ? ಈ ಬಣ್ಣ ಬಂದರೆ ಸಾಕು. ಓಕೆ, ಮೌತ್ ವಾಟರಿಂಗ್ ಮೂಮೆಂಟೇ ಇದು. ನನ್ನ ಶೈಲಿಯಲ್ಲಿ ನಾನು ಸಜ್ಜಪ್ಪ ಮಾಡಿ ತೋರಿಸಿದ್ದೀನಿ. ಎಲ್ಲರೂ ಮಾಡಿ ತಿಂದು ಕಾಮೆಂಟ್ ಹಾಕಿ. ನೋಡಿ ಎಷ್ಟು ಚೆನ್ನಾಗೆಲ್ಲ ಉಬ್ಬಿ ನಮ್ಮ ಸಜ್ಜಪ್ಪ ಯಾವ ಥರ ರೆಡಿ ಇದೆ ನೋಡಿ. ಹೂರ್ಣ, ಈ ಕಣಕ, ಆ ಚಿರೋಟಿ ರವ, ಕೊಬ್ಬರಿ ತುರಿದಿದ್ದು, ಬೆಲ್ಲ, ಏಲಕ್ಕಿ, ಗೋಡಂಬಿ, ಬಾದಾಮಿ ಎಲ್ಲ ನನಗೆ ಇನ್ವೈಟ್ ಮಾಡ್ತಾ ಇದ್ದಾವೆ. ನೀವೇ ಕೇಳ್ಕೊಂಡಿದ್ದಕ್ಕೆ ಇವತ್ತು ನನಗೆ ಅಹಲ್ಯಾಬಾಯಿ ಅಮ್ಮೋರ ಸಜ್ಜಪ್ಪ ಸಿಕ್ಬಿಟ್ಟಿದೆ. ಟೇಸ್ಟ್ ಮಾಡೋಣ. ತರಬ್ಕುರು ಕ್ರಿಸ್ಪಿ. ನುಂಗಿದ ಮೇಲೆ ಹೇಳ್ಬೇಕ ಮಾಡಿದೆ. ನಿಮಗೆ ಆ ಕಣಕದ ಫ್ಲೇವರು, ಹೂರ್ಣದ ಫ್ಲೇವರು, ಮಿಕ್ಸ್ ಆಗಿರೋ ಎಲ್ಲ ಇಂಗ್ರೀಡಿಯೆಂಟ್ ಫ್ಲೇವರು ಪ್ರತಿಯೊಂದು ಒಂದೇ ಸಮಯಕ್ಕೆ ನಿಮ್ಮ ನಾಲ್ಗೆ ಮೇಲೆ ಎಕ್ಸ್ಪೋಸ್ ಆದಾಗ ಹೆಂಗಾಗ್ಬೇಡ, ಅಟ್ ಎ ಟೈಮ್ ಅದ್ಭುತವಾದ ರುಚಿಗೆ ನಿಮ್ಮ ನಾಲ್ಗೆ ಎಕ್ಸ್ಪೋಸ್ ಆಗುತ್ತೆ. ನಿಮ್ಮ ಮನಸ್ಸು ಆಹ್ಲಾದಗೊಳ್ಳುತ್ತೆ, ಮನಸ್ಸಿನಲ್ಲಿ ಆನಂದ. ಅದ್ಭುತವಾಗಿ ಬಂದಿದೆ ಸಜ್ಜಪ್ಪ. ಮಾತ್ರ ನೀವು ಕೇಳಿದ್ದಕ್ಕೆ ಧನ್ಯವಾದಗಳು. ನನಗೆ ಈ ಟೇಸ್ಟ್ ಮಾಡೋಕ್ಕೆ ಸಿಕ್ತು. ಹಾಗೆ ನಮ್ಮ ಸರ್ಪೇಶ್ ಸಂತೋಷ್ ಅಂತ ಕಾಮೆಂಟ್ ಹಾಕಿದ್ದೀರಿ. ಅಮ್ಮವರ ಮಾತುಗಳನ್ನ ಹೊಗಳಿದ್ದೀರಿ. ಮಾತೆ ಮೃತ್ಯು, ಮಾತೆ ಮುತ್ತು ಅಂತ ಅದ್ಭುತವಾಗಿ ಮಾತಾಡಿ ನೀವು ತಿಳಿಸ್ತೀರ ಅಂತ ಹೇಳಿದಿರಿ. ಹಾಗೆ ನಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಗೆ ಅದನ್ನೂ ನಿಮಗೆ ಇಷ್ಟ ಆಗಿದೆ ಅಂತ ಹೊಗಳಿದ್ದೀರಿ. ನಿಮ್ಗೆ ಧನ್ಯವಾದ ಸರ್ಪೇಶ್ ಸಂತೋಷ್. ನಮಸ್ಕಾರ. ಇಂಥ ಸಜ್ಜಪ್ಪ ಪ್ರತಿಯೊಬ್ಬರು ಮಾಡಿಕೊಂಡು ನಮಗೆ ಕಾಮೆಂಟ್ಸ್ ಹಾಕಿ. ಮುಂದಿನ ಎಪಿಸೋಡ್ ಮತ್ತೆ ಕಾಯೋಣ. ಕನ್ನಡೇತರರೊಟ್ಟಿಗೆ ಕನ್ನಡದಲ್ಲೇ ಮಾತಾಡೋಣ ಅಂತ ನಾವೆಲ್ಲರೂ ಪಣ ತೊಡೋಣ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.